ಈಗ ಈ ಸುರಂಗ ಮಾರ್ಗದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ, ಇದು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಈ ಸುರಂಗ ಮಾರ್ಗದ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಒಟ್ಟು 16.75 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಯೋಜನೆ ಇದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಈ ಜೋಡಿ ಸುರಂಗ ಮಾರ್ಗದ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಪಿಪಿಪಿ ಮಾಡೆಲ್ ಅಲ್ಲಿ ಈ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಂಡಿರುವಂತದ್ದು ಸರ್ಕಾರ. ಮೊದಲ ಹಂತದಲ್ಲಿ 2.2 ಕಿಲೋಮೀಟರ್ ವರೆಗೆ 3 ಲೈನ್ ಅಂದ್ರೆ 6 ಪಥಗಳ ಕಾಮಗಾರಿ ಮೇಕ್ರಿ ಸರ್ಕಲ್ ಇಂದ ಹೆಬ್ಬಾಳ ಜಂಕ್ಷನ್ ವರೆಗೆ ಇರುತ್ತೆ. ಅಂದ್ರೆ UAS ವರೆಗೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿವರೆಗೂ ಇದೆ. ಜೂನ್ 28, 2026 DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಹೆಬ್ಬಾಳಕ್ಕೆ ಹೋಗಿ ಭೂಮಿ ಪೂಜೆ ಮಾಡ್ತಾರೆ. ಇನ್ನ ಮೊದಲ ಹಂತದಲ್ಲಿ 2.2 ಕಿಲೋಮೀಟರ್ ವರೆಗೆ ಈ 6 ಪಥದ ಕಾಮಗಾರಿಯನ್ನ ನಡೆಸ್ತಾರೆ. ಇದಕ್ಕೆ ಬರೋಬ್ಬರಿ 1196 ಕೋಟಿ ವೆಚ್ಚ ಆಗುತ್ತೆ. ಇನ್ನ 18 ತಿಂಗಳಲ್ಲಿ ಕಾಮಗಾರಿ ಮುಗಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. 2.2 ಕಿಲೋಮೀಟರ್ ಸುರಂಗ ಮಾರ್ಗ ಯೋಜನೆಗೆ ಯಾವುದೇ ರೀತಿಯ ಟೋಲ್ ಇರಲ್ಲ ಅನ್ನುವಂತಹ ನಿರ್ಧಾರವನ್ನ ಈಗ ಸರ್ಕಾರ ಮಾಡಿಕೊಂಡಿದೆ. 2.2 ಕಿಲೋಮೀಟರ್ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಬಿಡಿಎ ಮುಂದಾಗಿರೋದು. ಬಿಡಿಎ ನಿರ್ಮಾಣವಾದ ಕಾರಣ ಟೋಲ್ ಇಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಸೊ ಮುಂದೆ ಏನು? ಈಗ ಅದಾನಿ ಕೈಗೆ ಟನಲ್. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ರಸ್ತೆ ನಿರ್ಮಾಣಕ್ಕೆ ಈಗ ಮುಂದಾಗಿರೋದು. ಈ ಯೋಜನೆಗೆ ಅದಾನಿ ಎಂಟರ್ಪ್ರೈಸಸ್ ನಿಂದ ಬಿಡ್ ಆಗಿದೆ. ಅತಿ ಕಡಿಮೆ ಬಿಡ್ದಾರರಾಗಿ L1 ಅದಾನಿ ಗ್ರೂಪ್ ಆಯ್ಕೆಯಾಗಿದೆ. ಅದಾನಿ ಗ್ರೂಪ್ ಇಂದ 22,267 ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಸಲ್ಲಿಸಲಾಗಿದೆ. ಯೋಜನೆಗೆ ಸರ್ಕಾರದ ಅಂದಾಜು ಮೊತ್ತ ಎಷ್ಟು ಅಂತಂದ್ರೆ 17,698 ಕೋಟಿ. ಆದ್ರೆ ಯೋಜನೆ ಟೆಂಡರ್ ಇನ್ನೂ ಕೂಡ ಅಧಿಕೃತವಾಗಿ ಅಂತಿಮಗೊಂಡಿಲ್ಲ. ಅದಾನಿಗೆ ಇನ್ನೂ ಕೂಡ ಗುತ್ತಿಗೆಯನ್ನ ಅಧಿಕೃತವಾಗಿ ಹಸ್ತಾಂತರಿಸಲಾಗಿಲ್ಲ. ಸುರಂಗ ಮಾರ್ಗದ ಸರ್ವೆ ಕಾರ್ಯವನ್ನ ಈಗಾಗಲೇ ಅದಾನಿ ಸಂಸ್ಥೆಯವರು ಮಾಡಿ ಮುಗಿಸಿದ್ದಾರೆ. ಹೆಂಗೆ ಅಂತಂದ್ರೆ ಪ್ರಾಥಮಿಕವಾಗಿ ಭೂಮಿ ಮತ್ತು ಮಣ್ಣು ಪರೀಕ್ಷೆನ ಅವರು ನಡೆಸಿದ್ದಾರೆ. ಬಹುತೇಕ ಅವರಿಗೆ ಈ ಕ್ಯಾಬಿನೆಟ್ ನಲ್ಲಿ ಟೆಂಡರ್ ಇವರಿಗೆ ಫೈನಲ್ ಆಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. 99% ಇವರಿಗೆ ಆಗುತ್ತೆ ಅನ್ನುವಂತ ಮಾತಿದೆ. ಇವತ್ತು ಭೇಟಿಯಾಗಿರೋದು ಇದಕ್ಕೆಲ್ಲ ಪುಷ್ಟಿಯನ್ನ ಕೊಡ್ತಾ ಇದೆ. ನೋಡೋಣ, ಈ ರೀತಿ ಡಬಲ್ ಸ್ಟ್ಯಾಂಡ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುರಂಗ ಮಾರ್ಗದ ಉದ್ದೇಶ ಮತ್ತು ಯೋಜನೆ ಏನು ಅಂತ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ನೆಕ್ಸ್ಟ್